ನಮಸ್ಕಾರ ನಮ್ಮ ಚುಂಚೋಳಿ ಮತ್ತು ಕಲಬುರಗಿ ಮಂದಿಗೆ ನಾನು ನಿಮ್ಮ ಶ್ರೀಕಾಂತ್ ಎಲ್ಲರಿಗೂ ಸ್ವಾಗತ ಮತ್ತೊಂದು ಹೊಸ ಬ್ಲಾಗಲ್ಲಿ. ಇವತ್ತು ನೋಡ್ರಿ ಏನಂತಾರೆ ಕ್ರಿಕೆಟ್ ಗ್ರೌಂಡಲ್ಲಿ ಪಾರ್ಕ್ನಲ್ಲಿ ಬಂದಿದ್ದೀನಿ. ಇಲ್ಲಿ ನೋಡ್ತಿದ್ರೆ ಎಂಥ ವ್ಯೂ, ಬೆಳಗ್ಗೆ ಎಂಥ ವ್ಯೂ ಕಾಣಿದ್ರೆ ಹೆಂಗೆ ಕಾಣ್ತದ ನಿಮ್ಮ ಕ್ಯಾಮ್ರಾದಾಗ ಕಾಣತ್ತದಿಲ್ಲ ಗೈಸ್, ಆದರೆ ರಿಯಲ್ ಲೈಫಲ್ಲಂತೂ ಮಸ್ತಾಗಿ ಕಾಣತ್ತದ. ಇಲ್ಲಿ ನೋಡ್ರಿ ಸುತ್ತಮುತ್ತ ಹಸಿರು ಫುಲ್ಲು ಈ ಥರ ತಿರುಗಾಡ್ತಾ ಇದ್ರೆ ಎಷ್ಟು ಮಜಾ ಬರುತ್ತೆ ನೋಡ್ರಿ ಯಾವ ಥರ ಕಾಣ್ತಾ ಇದೆ ಗ್ರೌಂಡು. ಅಲ್ಲಿವರೆಗೂ ಏನಂತಾರೆ ಹುಡುಗರೆಲ್ಲ ಓಡಾಡ್ತಾ ಇರ್ತಾರೆ, ಅಲ್ಲಿ ನೋಡಿದ್ರು ಅಲ್ಲಿವರೆಗೂ ನೋಡ್ತಾ ಇದ್ದಾರೆ. ಫುಲ್ಲು ಇಲ್ಲಿ ವ್ಯಾಯಾಮ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಹಿಂದೆ ನೋಡ್ರಿ ಮೋಡ ಯಾವ ಥರ ಕಾಣ್ತಾ ಇದೆ, ಮುಗುಲು ಯಾವ ಥರ ಕಾಣ್ತಾ ಇದೆ ನೋಡ್ರಿ. ಇಂಥದ್ದೊಂದು ಪ್ಲೇಸ್ದಾಗ ಡೈಲಿ ಮುಂಜಾನೆ ವೀಡಿಯೋ ಮಾಡ್ಲಾ ಬರ್ಬೇಕು ಗಾಯ್ಸ್. ಏನಂತಾರೆ ಡೈಲಾಗ್ ವೀಡಿಯೋ ಆಗಲಿ, ಏನಂತಾರೆ ಯಾವುದೇ ಕಂಟೆಂಟ್ ಶೂಟ್ ಆಗಲಿ ಅಥವಾ ಬ್ಲಾಗೇ ಮಾಡೋಕ್ಕಾಗಲಿ, ಆದರೆ ಬೆಳಗ್ಗೆ ಬರಬೇಕು. ಏನಂತಾರೆ ಇವಾಗ ಬೆಳಗ್ಗೆ ಅಂತೂ ಬರಲಿಲ್ಲ ನಾನು, ಬೆಳಗ್ಗೆ ಎಷ್ಟು ಇವಾಗ 10 ಆಲತ್ತದ, ಅಂದರೂ ಸ್ವಲ್ಪ ಬಿಸಿಲು ಬರಲಿಲ್ಲ. ಇವಾಗ ಬಂತು ನೋಡ್ರಿ ಬಿಸಿಲು, ಸ್ವಲ್ಪ ಬಂದದ ಬಿಸಿಲು. ಇಂಥ ಟೈಮಿಗೆ ಕಂಟೆಂಟ್ ಶೂಟ್ ಮಾಡೋಕೆ ಬರಬೇಕು. ಏನಂತಾರೆ ನಾನಂತೂ ಡೈಲಾಗ್ ವೀಡಿಯೋ ಶೂಟ್ ಮಾಡೋಕ್ಕಂತೂ ಬಂದೆ, ಆದರೆ ಮೊಬೈಲ್ ಹಿಡಿಯೋರು ಯಾರೂ ಇರಲಿಲ್ಲ ಅಂತ ಬರೀ ನಾನೇ ಈ ಥರ ಹಿಡಿದು ಬ್ಲಾಗ್ ಶೂಟ್ ಮಾಡ್ತಾಯಿದ್ದೀನಿ. ಮೊಬೈಲ್ನ ಹಿಂಗೆ ಏನಂತಾರೆ ಸ್ಟೇಟಾಗಿ ಹಿಡಿದ್ರು ಡೈಲಾಗ್ ವೀಡಿಯೋ ಕೂಡ ಮಾಡ್ಬೋದು, ಆದರೆ ಡೈಲಾಗ್ ವೀಡಿಯೋ ಎಲ್ಲಿ ಮಾಡಲಿ ಅಂತ ಡೈಲಾಗ್ ವೀಡಿಯೋ ಮಾಡ್ತಾಯಿಲ್ಲ. ಅದೇ ಬರೀ ಬ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಡೈಲಿ ಬ್ಲಾಗು ಅಂತಾರೆ 8:15 ಇಲ್ಲ 8 ಗಂಟೆಗಂತೂ ಡೈಲಿ ಅಪ್ಲೋಡ್ ಆಗುತ್ತೆ. ತಪ್ಪದೆ ಎಲ್ಲರೂ ಹೋಗಿ ಯೂಟ್ಯೂಬಲ್ಲಿ ನೋಡಿರಿ, ಶ್ರೀಕಾಂತ್ ಸಾಹು ಅಂತ ಸರ್ಚ್ ಮಾಡಿರಿ, ನನ್ನದೇ ಚಾನಲ್ ಮೊದಲು ಬರುತ್ತೆ. 4,000 ಸಬ್ಸ್ಕ್ರೈಬರ್ ಆಗಿದ್ದಾರೆ, ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ ಬರ್ರಿ, ಫುಲ್ಲು ಗ್ರೌಂಡಲ್ಲಿ ಹೋಗೋಣ ಬನ್ನಿ ಗೈಸ್. ಖಾಲಿ ಗ್ರೌಂಡೇ ಇದೆ, ಆದರೆ ಏನಂತಾರೆ ಅಲ್ಲಿ ನಿಂತ ನಾವು ಹೊಡ್ಡಿಗೆ ನೋಡಿದ್ರೆ ಯಾವ ಥರ ವ್ಯೂ ಕಾಣುತ್ತೆ ಅಂತ ತೋರಿಸ್ತೀನಿ. ಮೊದಲು ನಾವೆಲ್ಲ ಇಲ್ಲಿ ಏನಂತಾರೆ ಫುಲ್ಲು ಅಲ್ಲಿವರೆಗೂ ಏನಂತಾರೆ ಏನಿಲ್ಲಪ್ಪ ಅಂದ್ರೆ ಒಂದು ರೌಂಡ್ ಹೊಡೆದ್ರು 1 ಕಿಲೋಮೀಟ್ರ್ ಆಗುತ್ತೆ ಗೈಸ್. ಇದು ಫುಲ್ಲು ಒಂದು ರೌಂಡ್ ಹೊಡೆದ್ರು. ಆದ್ರೆ ನಾವೇನು ಮಾಡೋಮಪ್ಪ ಅಂದರೆ ಕೆಳಗೆ ನಿಂತು ನೋಡೋಣ. ಫುಲ್ಲು ಅವಾಗ ಮ್ಯಾಲೆ ನಿಂತು ನೋಡ್ತಾ ಇದ್ವಿ, ಇವಾಗ ಕೆಳಗೆ ಹೋಗಿ ತೋರಿಸ್ತೀನಿ ಗೈಸ್. ಕ್ರಿಕೆಟ್ ಆಡೋಣ ಅಂತಂದರೆ ನಾವು ಬರೋದು ಏನಂತಾರೆ ಸಂಜೆ, ಏನಂತಾರೆ ಸೆಕೆಂಡ್ ಶಿಫ್ಟ್ ಹೋದರೆ ನೈಟ್ ಆಗಿಬಿಡುತ್ತೆ. ಏನಂತಾರೆ ಬರೋದೊಟ್ಟಿಗೆ 10:30, ಅದಕ್ಕೋಸ್ಕರ ಬರೋಕ್ಕಾಗಲ್ಲ. ಅದಕ್ಕೋಸ್ಕರ ಖಾಲಿ ಗ್ರೌಂಡ್ ಅಂತೂ ಐತೆ. ಬರ್ರಿ ಕೆಳಗೆ ಹೋಗಿ ನೋಡಮಿ. ಫುಲ್ಲು ಮೊಬೈಲಲ್ಲಿ ಸ್ಟೇಬಿಲಿಟಿ ಇಲ್ಲ, ಏನಂತಾರೆ ಬಡ್ಡಿ ಹಿಂಗೆ ಕಾಣುತ್ತೆ ಗೈಸ್ ಕ್ರಿಕೆಟ್ ಆಡೋರಿಗೆ. ಈ ಥರ ಟಾಪಲ್ಲಿ ನಾವು ಅವಾಗ ಸಂಡೇ ಬಂದಾಗ ಇಲ್ಲಿ ಆಡಬೇಕು ಗೈಸ್ ಕ್ರಿಕೆಟು. ತುಂಬ ದಿನಗಳಾಯಿತು ಕ್ರಿಕೆಟ್ ಕೂಡ ಆಡಿಲ್ಲ, ಏನಿಲ್ಲ. ಬಟ್ ಇವಾಗ ಒಂದು ಮೇಲ್ಗಡೆ ರೌಂಡ್ ಹೊಡೆದು ಬರೋಣ, ಆ ಕಡೆ ಹೋಗೋಣ ಬರ್ರಿ ಗೈಸ್. ಆ ಕಡೆ ಮಸ್ತಾಗಿರೋ ಪ್ಲೇಸ್ ಐತೆ ಒಂದು, ಹೋಗಿ ತೋರಿಸ್ತೀನಿ. ಇದು ಕುಂತು ನೋಡಿದ್ರಿ ಗೈಸ್, ಈ ಕಡೆ ಪಿ ಜಿ ಏರಿಯಾದಲ್ಲೆಲ್ಲ ಹೆಂಗೆ ಕಾಣುತ್ತೆ. ಈ ಕಡೆ ಪಿ ಜಿ ಏರಿಯಾ ಫುಲ್ಲು, ಈ ಕಡೆ ನಾವು ಸುತ್ತ ಕಡೆ ತಿರುಗಿ ನೋಡಿದ್ರೆ ಫುಲ್ ಈ ಪಿ ಜಿ ಏರಿಯಾ ಬರ್ತದೆ ಗೈಸ್. ಇಲ್ಲಿ ನೋಡಿದ್ರೆ ಫುಲ್ ನೋಡ್ತಾ ಇದ್ದಾರೆ, ಇದು ಹಸಿರು, ಫುಲ್ ಹಸಿರು. ಇಲ್ಲಿ ಕುಂತು ಗ್ರೌಂಡ್ ನೋಡ್ಬೋದು ಗೈಸ್. ಇಲ್ಲಿ ಕುಂತು ಫುಲ್ಲು ಗ್ರೌಂಡ್ ಕಾಣುತ್ತೆ, ವಿಡಿಯೋ ಕೂಡ ಮಾಡ್ಬೋದು. ಈ ಥರ ಏನಂತಾರೆ ಇಲ್ಲಿ ನೋಡೋದು ಇಲ್ಲಿವರೆಗೂ ನಾನಂತೂ ಫುಲ್ಲು ಈ ಥರ ಕುಂತು ಬ್ಲಾಗ್ ಮಾಡ್ತಾಯಿದ್ದೀನಿ ಗೈಸ್. ಏನಂತಾರೆ ಒಂದೊಂದು ಟೈಮಿಗೆ ಇಲ್ಲೇ ಕ್ರಿಕೆಟ್ ಕುಂತು ಈ ಥರ ನೋಡ್ತಾ ಕೊಡ್ತೀನಿ ಗೈಸ್. ಏನಂತಾರೆ ಕ್ರಿಕೆಟ್ ಅನ್ನೋದು ಫುಲ್ ಇಷ್ಟ ಅಲ್ವಾ, ಅದಕ್ಕೋಸ್ಕರ ಫುಲ್ ಕ್ರಿಕೆಟ್ ಪ್ರೇಮಿ. ಅದಕ್ಕೋಸ್ಕರ ಕ್ರಿಕೆಟ್ ಅವಾಗವಾಗ ಬಂದು ಟೈಮ್ ಸಿಕ್ಕಾಗೆಲ್ಲ ಇಲ್ಲಿ ಕ್ರಿಕೆಟ್ ನೋಡ್ತಾ ಬ್ಲಾಗ್ ಕೂಡ ಮಾಡೋಣ ಅಂತೀನಿ. ಬ್ಲಾಗ್ ಮಾಡ್ತೀನಿ, ಆದರೆ ಎಡಿಟ್ ಮಾಡೋಕ್ಕಾಗಲ್ಲ, ಏನಿಲ್ಲ. ಮತ್ತೆ ಡಿಲೀಟ್ ಮಾಡಿಬಿಡ್ತೀನಿ, ಸ್ಟೋರೇಜ್ ತುಂಬೋಗುತ್ತೆ ಅಂತ. ಅದಕ್ಕೋಸ್ಕರ ಇವಾಗ ಬ್ಲಾಗ್ ಮಾಡ್ತೀನಿ. ಇದನ್ನು ಅಪ್ಲೋಡ್ ಆಗುತ್ತಿಲ್ಲ ಗೊತ್ತಿಲ್ಲ, ನಾನು ಟೈಮ್ ಸಿಕ್ಕಾಗೆ ಎಡಿಟ್ ಮಾಡಿ ಹಾಕ್ತೀನಿ. ನಾನು ವಿಡಿಯೋ ರೆಕಾರ್ಡ್ ಮಾಡಿದ 1-2 ದಿನಕ್ಕೆ ಬ್ಲಾಗನ್ನು ಅಪ್ಲೋಡ್ ಆಗ್ಲತ್ತವ. ಟೈಮ್ ಸಿಗಲಾಗ್ಯದ ಗೈಸ್ ಕೆಲಸದಾಗ, ಅದಕ್ಕೋಸ್ಕರ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗತ್ತಿಲ್ಲ. ಓಕೆ ಬರ್ರಿ, ಏನಂತಾರೆ ಇಲ್ಲಿ ಬೋರ್ಡ್ ಸೈನ್ಸ್ಗೆ ಏನಂತಾರೆ ಬೋರ್ಡ್ ಸೈನ್ಗಳೆಲ್ಲ ಹಾಕಿದ್ದಾರೆ. ಏನಂತಾರೆ ಏನೇನು ಮಾಡಬೇಕು ಏನೇನಿಲ್ಲ ಅಂತ. ಇಲ್ಲಿ ನೋಡ್ರಿ ಹಸಿರೇ ಹಸಿರು. ಬೆಂಗಳೂರಲ್ಲಿ ಈ ಥರ ಹಸಿರು ಸಿಗಬೇಕಂದ್ರೆ ರೇರ್ ಆಗಿಬಿಡುತ್ತೆ. ಗಿಡ ಇದ್ದ ಜಾಗದಾಗೆ ನೋಡ್ರಿ ಗಾಯ್ಸ್, ಫುಲ್ಲು ಗಾಳಿ, ಫುಲ್ಲು ಮಸ್ತಾಗಿರೋ ಹಣ್ಣು ಗಾಳಿ ಬೀಳತ್ತೆ ಗಾಯ್ಸ್. ನಾನು ಇಲ್ಲೇ ನಿಂತು ಇದು ಮಾಡ್ತಾಯಿದ್ದೀನಿ. ಆ ಕಡೆ ಫುಲ್ಲು ಝೂಮ್ ಹಾಕಿ ನೋಡಿದ್ರು ನಮ್ಮ ಪಿ ಜಿನೇ ಕಾಣ್ತದೆ ಗೈಸ್. ಟಾಪಲ್ಲಿ ಕಾಣ್ತಾ ಇದೆ ಅಲ್ಲ ಸಿಂಟೆಗಲ್ಲಿ ಏನಂತಾರೆ ಟ್ಯಾಂಕಿ, ಅದು ನಮ್ಮ ಪಿ ಜಿದೆ ಅಲ್ಲಿ.
ಆ ಥರ ಚಿಡಿ ಕಾಣ್ತಾ ಇದೆಯಲ್ಲ ಗೈಸ್, ಮೇಲ್ಗಡೆ ಬ್ಲೂ ಏನಂತಾರೆ ನೀಲಿದು, ಇದು ಯೆಲ್ಲೋ ಕಲರ್, ಅದೇ ನಮ್ಮ ಪಿ ಜಿ. ಓಕೆ, ಇಲ್ಲಿ ಫುಲ್ಲು ತಣ್ಣು ಗಾಳಿ ಬಿಡಲಿದೆ ಗೈಸ್. ಹಕ್ಕಿ ಗಿಕ್ಕಿ ಎಲ್ಲ ಹಾರಾಡ್ತಾ ಇದ್ದಾವೆ. ಇಂಥ ಇದರಲ್ಲಿ ನಾನು ಒಂದು ಡೈಲಾಗ್ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಓಕೆ, ನೋಡೋಣ ಯಾವ ಥರ ಬರುತ್ತೆ ಡೈಲಾಗ್ ವಿಡಿಯೋ ಅನ್ನೋದು. ನೀವು ವ್ಲಾಗಲ್ಲಿ ನೋಡಿರಿ. ಹಾಗೆ ತಪ್ಪದೆ ಏನು ಮಾಡ್ತೀರಂದರೆ, ನನ್ನ ವ್ಲಾಗ್ ಇಷ್ಟ ಆಗ್ತಾಯಿದೆ ಅಂದರೆ ತಪ್ಪದೆ ಏನು ಮಾಡ್ತೀರ ಕಮೆಂಟ್ ಹಾಕಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಾನು ಡೈಲಿ ವ್ಲಾಗ್ ಬಿಡೋಕ್ಕಂತೂ ಟ್ರೈ ಮಾಡ್ತಾಯಿದ್ದೀನಿ. ಹೆಂಗ್ಯಾಕೆ ಬರಲಿ, ಆದರೆ ಟೈಮ್ ಸಿಕ್ಕಾಗ ನಾನು ವ್ಲಾಗ್ ಶೂಟ್ ಮಾಡ್ತಾಯಿದ್ದೀನಿ, ಎಡಿಟ್ ಮಾಡ್ತಾಯಿದ್ದೀನಿ, ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಆದರೂ ತಪ್ಪದೆ ಏನು ಮಾಡ್ತೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 4000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇನ್ನೊಂದು 6000 ಸಬ್ಸ್ಕ್ರೈಬ್ ಆದರೆ 10,000 ಸಬ್ಸ್ಕ್ರೈಬರ್ ಆಗ್ತಾರೆ. ಅಲ್ಲಿವರೆಗೂ ರೀಚ್ ಮಾಡಿ. ಓಕೆ, ಈ ನೈಸರ್ಗಿಕ ವ್ಯೂ ನೋಡ್ತಾ ಇದ್ದರೆ ನನಗಂತೂ ಇಲ್ಲೇ ಕೂತು ಬಿಡಬೇಕು ಅನ್ನಿಸ್ತಾ ಇದೆ. ನಾನು ಇನ್ನೂ ಎಡಿಟ್ ಮಾಡಿಲ್ಲ ಗೈಸ್. ಏನಂತಾರೆ, ರಾ ವೀಡಿಯೋನೇ ಹಾಕ್ತೀನಿ. ನಾನು ಎಡಿಟ್ ಮಾಡೋಕ್ಕೆ ಹೋಗಲ್ಲ, ಏನಿಲ್ಲ. ಯಾವ ಥರ ವೀಡಿಯೋ ಬಂದಿರುತ್ತೆ ಆ ಥರ ವೀಡಿಯೋನೇ ಹಾಕ್ಬಿಡ್ತೀನಿ. ಫುಲ್ ಹಸಿರು. ನಾನು ಎಡಿಟ್ ಮಾಡಿದಾಗ ಇದು ಹಸಿರು ಅನ್ನೋದು ಏನಾಗ್ಬಿಡುತ್ತೆ ಅಂದರೆ ಬೇರೆ ಕಲರಿಗೆ ಚೇಂಜ್ ಆಗಿಬಿಡುತ್ತೆ. ಏನಂತಾರೆ, ಆರ್ಟಿಫಿಷಿಯಲ್ ಹಸಿರಾಗಿಬಿಡುತ್ತೆ. ಏನೋ ಎಡಿಟಿಂಗಲ್ಲಿ ಹಸಿರು ಮಾಡಿದಾರಲ್ಲ ಆ ಥರ ಕಾಣುತ್ತೆ. ಅದಕ್ಕೋಸ್ಕರ ನಾನು ಎಡಿಟ್ ಮಾಡೋಕ್ಕೆ ಹೋಗಲ್ಲ. ಹೆಂಗೆ ಬಂದಿದೆಯಪ್ಪ ಅಂದರೆ ಹಾಗೆ ಅಪ್ಲೋಡ್ ಮಾಡಿಬಿಡ್ತೀನಿ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಗೈಸ್, ತಪ್ಪದೆ ಏನಂತಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಬ್ಲಾಗ್ನ ಬಿಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಓಕೆ, ನೋಡಿ ಗಾಯ್ಸ್, ನನ್ನ ಮುಂದೆ ಒಬ್ಬ ಅಂಕಲು ನಾನು ಇಲ್ಲಿ ವಿಡಿಯೋ ಮಾಡುವಾಗ ಇಲ್ಲಿ ನಾನು ಹಿಂದಿದ್ದ. ನೋಡಿದ್ರೆ ಎಲ್ಲಿಂದ ಎಲ್ಲಿಗೆ ಹೋಗಿದ್ದಾನೆ ಅಂದರೆ ಹಿಂಗೆ ಸುತ್ತಾಕಿ ಅಲ್ಲಿಂದ ಆಗಿ ಇವಾಗ ಎಲ್ಲಿ ಹೋಗ್ತಾ ಇದ್ದಾನೆ ಅಂದರೆ, ಎಲ್ಲಿ ಹೋದ ಅಂಕಲು? ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ನಾನು ವೀಡಿಯೋ ಮಾಡುವಾಗ ನನ್ನ ಪಕ್ಕದಲ್ಲೇ ಇದ್ದರು. ಇವಾಗ ವೀಡಿಯೋ ಶೂಟ್ ಮಾಡಿ ಎಲ್ಲಿ ನೋಡ್ತಾ ಇದ್ದೀನಿ, ಎಲ್ಲಿ ಹೋಗಿದ್ದಾರೆ ನೋಡಿ. ಹಂಗೆ ಸುತ್ತಾಕಿ ಇನ್ನೊಂದು ರೌಂಡ್ ಹೊಡೆದು ಇಲ್ಲಿಗೆ ಬಂದರೆ ಅವರಿಗೆ ಏನಿಲ್ಲಪ್ಪ ಅಂದ್ರೆ 1 ಕಿಲೋಮೀಟ್ರ್ ರೌಂಡ್ ಆಗಿಬಿಡುತ್ತೆ ಅವರಿಗೆ. ಅಷ್ಟು ಡೈಲಿ ವ್ಯಾಯಾಮ ಮಾಡೋಕ್ಕೆ ತುಂಬ ಜನ ಬರ್ತಾರೆ. ನಾವು ಡೈಲಿ ಬರಬೇಕು. ನಾನು ಇನ್ನೇನು ಜಿಮ್ ಹಚ್ಚಬೇಕಂತ ಇದ್ದೀನಿ. ನೋಡೋಣ, ಜಿಮ್ ಹಚ್ಚಿದರೆ ಡೈಲಿ ಬ್ಲಾಗ್ಸ್ ಅಂತ ಆಗುತ್ತೆ. ಜಿಮ್ಮಲ್ಲಿ ಟ್ರೈ ಮಾಡ್ತಾಯಿದ್ದೀನಿ, ಜಿಮ್ ವೀಡಿಯೋ ಕೂಡ ತರೋದಕ್ಕೋಸ್ಕರ. ಓಕೆ, ಯಾವ ಥರ ಇದೆ ನೋಡಿ, ಫುಲ್ ಎಂಜಾಯ್ಮೆಂಟ್ ಇಲ್ಲಿ. ಓಕೆ ಗೈಸ್, ನಾನು ಡೈಲಾಗ್ ವೀಡಿಯೋ ಶೂಟ್ ಮಾಡಿದ್ದೀನಿ. ತಪ್ಪದೆ ಹೋಗಿ ಯೂಟ್ಯೂಬಲ್ಲಿ ಇದು ಏನಂತಾರೆ ಇನ್ಸ್ಟಾಗ್ರಾಮಲ್ಲಿ ನೋಡಿರಿ, ಹಾಕಿರ್ತೀನಿ. ಈ ವ್ಲಾಗ್ ಬರೋಷ್ಟೊತ್ತಿಗೆ ಬಂದಿರುತ್ತೋ ಗೊತ್ತಿಲ್ಲ, ಆದರೆ ಈ ವ್ಲಾಗ್ ಬಂದ ಮೇಲೂ ಕೂಡ ಬರ್ಬೋದು. ನೀವು ಹೋಗಿ ಶ್ರೀಕಾಂತ್ ಸಾವು ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಇಲ್ಲ ಆದರೆ ಇನ್ಸ್ಟಾಗ್ರಾಮ್ ಸರ್ಚ್ ಮಾಡಿ, ನಂದೇ ಬರುತ್ತೆ. ಅದರಲ್ಲಿ ತಪ್ಪದೆ ಬಂದಿರುತ್ತೆ ಡೈಲಾಗ್ ವೀಡಿಯೋ, ನೋಡ್ತಾಯಿರಿ. ನೋಡಿರಿ, ಫೈನಲಿ ನನ್ನ ವೀಡಿಯೋ ಎಲ್ಲ ಶೂಟ್ ಆಯಿತು. ಓಕೆ ಗೈಸ್, ನನ್ನ ವೀಡಿಯೋ ಎಲ್ಲ ಶೂಟ್ ಆಯಿತು. ಇವಾಗ ಬ್ಲಾಗ್ನ ಎಡಿಟ್ ಮಾಡೋದು ಒಂದೇ ಇದೆ. ಓಕೆ, ನನ್ನ ಬ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ಹಂಗೆ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಗುಡ್ ಬೈ. ಹಾಗೆ ನನ್ನ ಡೈಲಾಗ್ ವಿಡಿಯೋಸ್ನ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿ. ಬಾಯ್.